ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಒಮ್ಮೆ ಆದರೂ ಕಾಡುವಂಥ ಪ್ರಶ್ನೆ ಇದು, ನೋವಿಲ್ಲದ ಬದುಕು ಸಾಧ್ಯನಾ ಅಂತ. ನೋವು ಅಂದರೆ ಕೇವಲ ಕಣ್ಣೀರು ಅಲ್ಲ, ಅದು ಕೆಲವೊಮ್ಮೆ ಮೌನವಾಗಿರುವಂತಹ ಮನಸ್ಸು ಬಿಚ್ಚಿ ಹೇಳಲಾಗದ ಕತೆ, ಯಾರ ಕಿವಿಗಳೂ ಕೇಳದಂತಹ ಕೂಗು. ಮಗು ಹುಟ್ಟಿದ ಕ್ಷಣದಿಂದಲೇ ನೋವು ಆರಂಭವಾಗುತ್ತದೆ, ಆದರೂ ಅದನ್ನು ನಾವು ಜೀವನ ಅಂತ ಕರಿತೇವೆ. ನಾವು ಪ್ರೀತಿಸಿದವರು ದೂರವಾದಾಗ ನೋವು, ನಮ್ಮ ಕನಸುಗಳು ಮುರಿದಾಗ ನೋವು, ನಮ್ಮವರಿಂದಲೇ ನಿರ್ಲಕ್ಷ್ಯಕ್ಕೊಳಗಾದಾಗ ಇನ್ನೂ ಹೆಚ್ಚಿನ ನೋವು. ಆದರೆ ಒಂದು ಸತ್ಯ ಇದೆ, ನೋವಿಲ್ಲದ ಬದುಕು ಇಲ್ಲ. ಆದರೂ ನೋವನ್ನೇ ಬದುಕಾಗಿಸಿಕೊಳ್ಳುವವರು ಕೂಡ ಇದ್ದಾರೆ. ನೋವು ನಮಗೆ ಪಾಠ ಕಲಿಸುತ್ತೆ, ಯಾರು ನಮ್ಮವರು ಅಂತ, ನಾವು ಎಷ್ಟು ಬಲಶಾಲಿ ಅಂತ, ಮತ್ತೆ ಎಷ್ಟು ಬಾರಿ ಬಿದ್ದರೂ ಎದ್ದು ನಿಲ್ಲಬಹುದು ಅಂತ ನಮಗೆ ತಿಳಿಸ್ಕೊಡುತ್ತೆ. ಒಂದು ಮರಕ್ಕೆ ಗಾಳಿ ಸೋಕಿದಾಗ ಅದರ ಬೇರು ಗಟ್ಟಿಯಾಗುತ್ತೆ, ಹಾಗೆ ಜೀವನದ ನೋವುಗಳು ಕೂಡ ನಮ್ಮನ್ನು ಗಟ್ಟಿಗೊಳಿಸುತ್ತೆ. ನೋವನ್ನು ತಪ್ಪಿಸಲು ನಾವು ಪ್ರಯತ್ನಿಸ್ತೇವೆ, ಆದರೆ ನೋವೇ ನಮ್ಮನ್ನು ರೂಪಿಸುತ್ತೆ ಅನ್ನೋದನ್ನು ಮರೆತು ಬಿಡ್ತೇವೆ. ನೋವು ಇಲ್ಲದ ಬದುಕು ಬೇಕಾ ಅಥವಾ ನೋವನ್ನು ಗೆಲ್ಲುವ ಬದುಕು ಬೇಕಾ? ಯಾಕೆಂದರೆ ನೋವು ಇಲ್ಲದ ಬದುಕು ಶಾಂತವಾಗಿರಬಹುದು, ಆದರೆ ನೋವನ್ನು ಗೆದ್ದ ಬದುಕು ಅದು ಒಂದು ಕಥೆ ಆಗುತ್ತೆ, ಇನ್ನೊಬ್ಬರಿಗೆ ಪ್ರೇರಣೆ ಆಗುತ್ತೆ, ಜಗತ್ತಿಗೆ ಒಂದು ಮಾದರಿಯಾಗುತ್ತೆ. ಕೊನೆ ಮಾತು, ನೋವಿಂದ ತಪ್ಪಿಸಿಕೊಳ್ಳೋದು ಜೀವನ ಅಲ್ಲ, ಅದನ್ನು ಅರ್ಥ ಮಾಡಿಕೊಂಡು ಶಕ್ತಿಯಾಗಿ ರೂಪಿಸಿಕೊಳ್ಳೋದು ಅದೇ ನಿಜವಾದ ಬದುಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ನನ್ನ ಮಾತಲ್ಲಿ ಏನಾದರೂ ಸತ್ಯ ಇದೆ ಅನಿಸುತ್ತಾ? ನೀವು ಇದನ್ನು ಒಪ್ಕೋತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋದೊಂದಿಗೆ ನನ್ನ ಚಿಕ್ಕ ಹೆಜ್ಜೆಗಳನ್ನು ಇಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಬೆಂಬಲದ ಅವಶ್ಯಕತೆ ನನಗಿದೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಬೆನ್ನು ತಟ್ಟಿ. ಥ್ಯಾಂಕ್ ಯು.